ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಯುವತಿಯರ ಫೋಟೋ ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದ ವ್ಯಕ್ತಿ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಬನಶಂಕರಿ ಠಾಣೆ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಕೆಆರ್ಪುರಂ ನಿವಾಸಿ ಗುರ್ದೀಪ್ ಸಿಂಗ್ ಬಂಧಿತ. ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಮುಗಿಸಿದ್ದ ಈತ ತನ್ನ ಇನ್ಸ್ಟಾ ಖಾತೆಯಲ್ಲಿ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದ. ಮಹಿಳೆ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರು ನೀಡಿದ್ರು. ಬಿಬಿಎಂಪಿಯ ಕಳಪೆ ಕಾಮಗಾರಿಯಿಂದಾಗಿ ಹಾಕಿದ 2 ದಿನಕ್ಕೆ ಡಾಂಬರ್ ಕಿತ್ತು ಬಂದಿರೋ ಘಟನೆ ಬೇಗೂರಿನ ಕ್ಲಾಸಿಕ್ ಲೇಔಟ್ನಲ್ಲಿ ನಡೆದಿದೆ. ಇಲ್ಲಿನ ಸುತ್ತಮುತ್ತಲಿನ ರಸ್ತೆಗೆ ಕಾಟಾಚಾರದ ಕಾಮಗಾರಿ ಮಾಡಿ ಪಾಲಿಕೆ ಕೈತೊಳೆದುಕೊಂಡ ಪರಿಣಾಮ ಟಾರ್ ಕಿತ್ತು ಬಂದು ರಸ್ತೆ ತುಂಬಾ ಕಲ್ಲುಗಳ ರಾಶಿ ಕಾಣ್ತಿವೆ. ಬೇಕಾಬಿಟ್ಟಿಗೆ ಟಾರ್ ಹಾಕಿದ ಪಾಲಿಕೆ ವಿರುದ್ಧ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಮಾಮೂಲಿ ನಡೀತಾನೆ ಇದೆ. ಅವ್ರದ್ದು ದುಡ್ಡು ತಗೊಳ್ತಾರೆ, ನಮ್ಮದೇ ತಗೊಂಡ್ಬಿಟ್ಟು ಈ ರೀತಿ ಮಾಡಿದರೆ ಇನ್ನೊಂದ್ಸರಿ ಅವ್ರಿಗೆ ವೋಟ್ ಮಾಡ್ಬೇಕಾದ್ರೆ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ ಅಷ್ಟೇ. ಹೆದ್ದಾರಿ ನಿರ್ಮಾಣ ನೆಪದಲ್ಲಿ ಹಳ್ಳಿಗಳ ಸಂಪರ್ಕ ರಸ್ತೆಯನ್ನ ಬಂದ್ ಮಾಡಬಾರದು ಅಂತ ಆನೇಕಲ್ನ ಮಾಯಸಂದ್ರ ಸುತ್ತಮುತ್ತಲಿನ ರೈತರು ಪ್ರತಿಭಟಿಸಿದ್ದಾರೆ. ನಿರ್ಮಾಣ ಹಂತದ ಕೃಷ್ಣಗಿರಿ ಮತ್ತು ಹೊಸಕೋಟೆ ಹೆದ್ದಾರಿಯಲ್ಲಿ ರೈತರು ಕಿಡಿಕಾರಿದ್ದಾರೆ. 15 ದಿನದಲ್ಲಿ ಬೇಡಿಕೆ ಈಡೇರದಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಸಿದ್ದಾರೆ. ನಮ್ಮ ದಾರಿ ಮುಚ್ಚಕ್ಕೆ ಅವ್ರಿಗೆ ಯಾರು ಹೇಳಿದ್ರು? ನಾವು ಇಲ್ಲ ನಮ್ಮ ಜಮೀನುಗಳು ಬಿಟ್ಕೊಟ್ಟಿದ್ರಲ್ಲ, ನಾವೇನು ದುಡ್ಡು ತಗೊಂಡಿದ್ದೀರಾ? ಅದಕ್ಕೆ ನಮಗೆ ರೋಡ್ ಹಾಕ್ಕೊಡ್ರಿ, ನಮ್ಮ ದಾರಿ ಏನಿತ್ತು ಅದನ್ನು ಮಾತ್ರ ಮಾಡಿಕೊಡ್ರಪ್ಪ ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಈಗ ಒಂದು 10ರಿಂದ 15 ದಿನ ಟೈಮ್ ಕೇಳಿದ್ದಾರೆ. ಅಷ್ಟರೊಳಗೆ ಆಗಿಲ್ಲ ಅಂದರೆ ನೆಕ್ಸ್ಟ್ಗೆ ನಾವು ಇನ್ನೂ ಉಗ್ರ ಹೋರಾಟ ಮಾಡಬೇಕು ಅಂತ ಎಲ್ಲ ಒಂದು ಪ್ರಯತ್ನ ಬೀಳ್ತಾ ಇದ್ವಿ. ಜೆಸಿ ನಗರ ಬಳಿಯ ಟಿವಿ ಟವರ್ ಬಳಿ ಬಸ್ ನಿಲ್ದಾಣವನ್ನ ಪೂರ್ತಿ ತೆರವು ಮಾಡಿದ್ದರಿಂದಾಗಿ ಪ್ರಯಾಣಿಕರು ನಿಲ್ಲಲು ಹಾಗೂ ಕೂರಲು ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಪಾದಾಚಾರಿಗಳು ನಡೆದಾಡಲು ಕೂಡ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ನಗರದ ಹಲವೆಡೆ ಇವತ್ತು ಮಳೆ ಸುರಿದಿದೆ. ಅಂಜನಾಪುರ, ಆವಲಹಳ್ಳಿ, ನ್ಯೂ ಬ್ಯಾಂಕ್ ಕಾಲೋನಿ, ಕೋಣನಕುಂಟೆ, ಆರ್ಬಿಐ ಲೇಔಟ್, ಗೌರವನಗರದಲ್ಲಿ ಮಳೆಯಾಯಿತು. ಅರ್ಧ ಗಂಟೆ ಕಾಲ ಸುರಿದ ಮಳೆಗೆ ರಸ್ತೆಗಳಲ್ಲಿ ನೀರು ನಿಂತಿತ್ತು.